ಸಮುದ್ರದ ನೀರಿನಲ್ಲಿ ಎಪ್ಪಲನ್ನು ಮುಳುಗಿಸಿ ನೋಡಿದರೆ ಶಿಲೆಯಾಗುವುದಂತೆ. ಹೌದಿರುತ್ತೇವಾ ಅಲಾ ಸಾರತೆ ಭುವನಿ? ಯಾರಾದರೂ ಕೈಲಾಸಕ್ಕೆ ಬಂದರಂತೆ ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವನಂತೆ. ಈ ಬೆಟ್ಟದ ವಿಶೇಷವೇನು ದೇವರು? ಈ ಬೆಟ್ಟದ ವಿಶೇಷವೇನೆಂದರೆ ಹಾಗೇನೇವಾ ದುರ್ಗುಣವುಳ್ಳ ಮನುಷ್ಯರು ಈ ಬೆಟ್ಟವನ್ನು ನೋಡಿದ ತಕ್ಷಣ ನಕ್ಕನಕ್ಕೆ ಉಚ್ಚರಾಗಿ ಅಲ್ಲಿಂದ ಮುಂದಕ್ಕೆ ಹೋಗಲು ಸಾಧ್ಯವಾಗದೆ ಹಿಂದಿರುಗಿ. ಹೌದಿರುತ್ತೇವಾ ಕಲಾ ಸಾರತೆ ಭುವನಿ? ಅದು ಅಲ್ಲಿ ನೋಡು, ರಾವಣನು ತನ್ನ 20 ತೋಳದಿಂದ ಈ ಪರ್ವತವನ್ನು ಎತ್ತಿ ಶಿವನ ಒತ್ತಡಕ್ಕೆ ಮನದ ಗೋಳಾಡಿದ ಸ್ಥಳವು ಇದೇ ನೋಡು, ಕೈಲಾಸ ಪರ್ವತವೋ. ಕಲಾ ಸಾರತೆ ಭುವನಿ? ಅದು ಹತ್ತ ನೋಡು, ಕಾಣುವ ದುರ್ವಾಸ ಅಜ್ಞಾನ ಬೃಹಸ್ಪತಿಗಳು ತಮ್ಮನ್ನಾಡುವ ತಾಣವನ್ನು ನೋಡುವ ಸಾರತೆ. ಹೌದಿರುತ್ತೇವಾ ಅಲಾ ಸಾರತೆ ಭುವನಿ? ನಾರದ ತುಂಬೂರು ನಂದೇಶ್ವರ ಲಿಂಗೇಶ್ವರಿಂದ ತೋಟ ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಅರಣವಲ್ಲಿ ಚೂಳವನ್ನು ವರವಾಗಿ ಬಿಡದೆ ಈ ಭಾರ್ಗವರಾಮನ ಪರಶುರಾಮನಾಗಿ ಆ ಮಧೋನ್ಮತ್ತನ ಕ್ಷತ್ರಿಯ ಕೊಂಡ ಕಾರ್ತಿವೀರ ಸಂಹಾರಕ್ಕೆ ಇಲ್ಲೇ ಭಕ್ತನಾಗಿ ಕುಳಿತುಕೊಳ್ಳವನು. ಹೌದಿರುತ್ತೇ ರಾವಣ ನೋಡಲೇ ಸಾರಥಿ ಹೋಗಿಗೆ ಬಂದುಕೊಳ್ಳದೆ ವಿಶ್ವದಿಂದಾಗಲೇವ. ಆಹಾ, ಇದೇನು ಆಶ್ಚರ್ಯ! ಈ ಕೈಲಾಸಗಿರಿಯಲ್ಲಿ ಓಂ ನಮ ಶಿವಾಯ ಎಂಬ ಶಬ್ದವು ಕೇಳಿ ಬರುತ್ತಿರುವುದಲ್ಲ. ಇಲ್ಲಿ ಕುಳಿತು ತಪಸ್ಸು ಮಾಡುವ ಪುರುಷನ ಧಾರಾಗಿದೆ. ಈತನು ದಾರಾಗಿದ್ದರೇನಂತೆ ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆ, ನನ್ನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಳ್ಳುವೆ. ಆಹಾ ಸುಂದರ, ಏನು ಆಶ್ಚರ್ಯ! ಈತನ ಕೈಲಾಸ ಪರ್ವತದ ಸಾನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯರು ಮನೆಯಾಗುವುದು. ಈ ಸ್ತ್ರೀಯರು ಯಾರಾಗಿರಬಹುದು? ಅದನ್ನ ಪತ್ನಿಯಾದ ಶಾರದವೋ ಇಲ್ಲವೇ ಸುಧನಂಪರಿಯುವ ಸಾಕ್ಷಾತ್ ಬಾಲಾಕ್ಷರ ಸತಿಯಾದ ಪಾರ್ವತಿಯೋ? ಈ ತಾಯಿ ಎನ್ನ ಮೇಲೆ ಕರ್ಣ ತೋರ ಬಂದಿರುವ ಸಾತ್ಮೀನಾಡಿ ಅಮ್ಮ ಮಾತನಾಡಿಸಿದನು. ಅಮ್ಮ ಮಾತೃ ಸಮಾನವಾದ ಸ್ತ್ರೀಯಳೇ, ನೀನು ತಾನು ಇಲ್ಲಿ ಸಂಚರಿಸುವ
ಅಹೋ ಸುಂದರ, ಅಹೋ ಸ್ತ್ರೀಯರೇ, ನೀನು ಧಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತು ತಪಸ್ಸು ಮಾಡಲು ಕಾರಣವೇನು ಪ್ರಿಯ? ತಿಳಿಸು ನಿನ್ನ ಮನದ ವಿಷಯ. ಕಮಲ ಮುಟ್ಟಿ ನಾನೆಂದರೆ ನೀನು ಧಾರು, ಈಲ ಮಂಡಲದಲ್ಲಿ ಕೋಟಿ ಸೂರ್ಯ ಪ್ರಕಾಶ ಪ್ರಚಾಲ ನಾಗ ದಮದಗ್ನಿ ಮನೆ ಸಂಪೂರ್ಣ ಪರಮ ಪ್ರಖ್ಯಾತ ಕಮಲಾಂಗನಂಬ ಹೆಸರಿನ ವಿಖ್ಯಾತ ಅಮ್ಮ ಸ್ತ್ರೀಯರೇ, 8 ರಾಜರು ನಾವೇ ಗಂಡರಲ್ಲಿ ಎಂದು ಮಂಡೆಯಲ್ಲಿ ಅಂತಲೇ ಗುರುನಾದ ಕಾಂತಿನಿರನ ಸಂಹಾರಕ್ಕೆ ತಕ್ಕವರ ಮುಂಬೀಡಲು ಮಹಾದೇವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ನಾನು ಬಂದಿರುವೆನು. ಮೃತ್ಯುನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯವು ಸಾವದಿದ್ದರೆ ಇಲ್ಲವೇ ಇಲ್ಲಿಂದ ಮರೆಯಾಗಿ ಹೊರಟು ದೇವೇಂದ್ರನ ರಾಣಿ ರಾಮ, ಪ್ರಿಯರೇ, ಇಲ್ಲಿಗೆ ಬಂದ ಕಾರಣವನ್ನು ಕೇಳಿದೆಯಾ? ಹೌದು ಪ್ರಿಯರೇ, ಹೇಳಬೇಕೆ? ಹೇಳಬೇಕೆ? ಹೇಳಬೇಕು. ಹೇಳಬೇಕೆಂಬ ಆಸೆ ಇರುತ್ತದೆ. ಅವರು ಪ್ರಿಯರೇ, ರಾಮ, ಪರ ಸ್ತ್ರೀಯರು ಬಂದರೆ ಯಾವ ಕಷ್ಟದಲ್ಲಿರುವರು ಏನಿರುವುದು ಪುರುಷನ ಲಕ್ಷಣವಲ್ಲ, ಅವರ ಕಾರ್ಯವನ್ನು ತಿಳಿಸಿಕೊಳ್ಳುವುದು. ಓಹೋ ರಾಮ, ಮೇನಕ, ನನ್ನ ಕಷ್ಟ ಈಗ ನಿನ್ನಿಂದ ಪರಿಹಾರ ಆಗುವುದು. ಪರಹಾರಿತಕಾರವಾದರೆ ಪರಾರಿತವನ್ನು ಇಲ್ಲದಿದ್ದರೆ ಯಾರು ಮಾಡುವುದೇನು? ಯಾರು ಮಾಡುವುದು ಏನಿಲ್ಲ, ನೀನು ಮಾಡಬೇಕು. ನಾನು ಮಾಡುವ ಪರ ಸ್ತ್ರೀಯರು ಬಂದರೆ ಈ ಭೂಮಿಯಲ್ಲಿ ಕಷ್ಟದಲ್ಲಿ ಇದ್ದ ಸ್ತ್ರೀಯರನ್ನು ಹೊರಸಲಿದ್ರೆ ಅವನೇನು ಗಂಡನಾಗಿರುವನು? ಮೇನಕ ಗಂಡನಾಗಿರುವನು. ರಾಮ, ಮೇನಕ, ನಾನು ಬಂದ ಕಾರ್ಯವನ್ನು ತಿಳಿಸಲೇ? ತಿಳಿಸು ಮೇನಕ. ಕೇಳಬೇಕೆಂಬ ಪಾತ್ರ ಹೆಚ್ಚಾಗಿರುವುದೇ? ನೀನು ಏನು ಕಷ್ಟದಲ್ಲಿ ಇರುವವರು ಯಾವ ಪರಮಾತ್ಮನೇ ಗೊತ್ತು, ಹೇಳು ಮೇನಕ. ಪರಮಾತ್ಮನು ಬೇಡ, ಈಗ ಸದ್ಯ ನನ್ನ ಕಷ್ಟವನ್ನು ನೀನು ಕೇಳು. ನೆರವೇರಿದ ಕಡದಾದರೂ ನೆರವೇರಿಸುವ ಇಲ್ಲದಿದ್ದರೆ ಯಾವ ಮಾಡುವುದೇನು? ರಾಮ, ಮೇನಕ, ಹೇಳಿದರೆ ಕೇಳು. ಚೆನ್ನಾಗಿ ರಾಮ ಬಂದು ಕೇಳಿ, ಇಲ್ಲ ಆಶ್ರಯ ಕೊಟ್ಟಿಲ್ಲ, ಇಲ್ಲ ಅರ್ಥ ಮಾಡಿಕೋ. ನೀನು ಹೇಳಿದ್ರೆ ಅರ್ಥವಾಗುವುದು. ಸುಮ್ಮನೆ ಮಾಡಿಕೊಂಡಂದ್ರೆ ಏನು ಮಾಡಬೇಕು ಮೇನಕ? ಇಷ್ಟೊತ್ತು ಏನು ಹೇಳಿದೆ ನಾನು? ನನಗೇನು ಅರ್ಥವಾಗಲಿಲ್ಲ. ರಾಮ ಬಂದು ಕೇಳಿ, ಇಲ್ಲ ಆಶ್ರಯ ಕೊಟ್ಟಿಲ್ಲ, ನಿನಗೆಲ್ಲ ಅರ್ಥವಾಗಿರುವುದು, ಅದಕ್ಕಾಗಿ ದೂರವಾಗಿ ಹೋಗಿ ನಿಂತಿರುವೆ. ಋಷಿವರ್ಗರು ದೂರ ಇರುವರೆ ಎಲ್ಲಿ ಗೊತ್ತಿರಲಿಲ್ಲ ಬಿಡು. ರಾಮ ಒಂದು
ನನ್ನಂತ ಹೆಣ್ಣಿಗೆ ಹೆದರಿಯಲ್ಲ ರೇಣುಕಾ ಕುಮಾರ, ಅಂದು ನೀನೇ ಧೀರ. ಮೇನಕ ಅದೇ ವಾಸವನ ರಾಣಿ, ಚತುರು ಮಾತಿನ ಜಾಣಿ, ಸ್ತ್ರೀಯರನ್ನು ಕೂಡ ಬೇಕಾದರೆ ಕಾಮಕಲ ರಸಿಕನಾದರೆ ಒಡಂಬಡವನು, ರಾಜಕಟ್ಟಲಿಲ್ಲದ ಪುರುಷರಾದರೆ ಒಡಂಬಡಲಾರನು ಅಂತ ಕೇಳುವಾಗ ಮಾತ್ರ ಪ್ರಾರಂಭಿಸಿದೆಯಾ ಮೇನಕ? ರುಚಿವಲ್ಲದೊಳ ಶ್ರೇಷ್ಠನಾದ ಎನ್ನಲ್ಲಿ ನಿನ್ನ ಮೂಟಾಟಕೆಯನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ? ನಾನಾಗಲೇ ಹೇಳಲಿಲ್ಲವಲ್ಲ. ನಿನ್ನ ಮಾಯಾಜನಕ್ಕೆ ಮರಳಾಗುವ ಮಂಕುಮತಿ ನಾನಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ನೀವು ಯಾರಾದರೂ ಇದ್ದರೆ ಅವರಲ್ಲಿ ಹೋಗಿ ಕಾಮದಾತರ ಕಳೆದುಕೋ. ನಾಚಿಕೆ ಇಲ್ಲದವಳೇ, ಎನ್ನ ಕೇಳಬೇಡ ನಿನ್ನ ಕರ್ನಾಟಕದ ರಗಳೇ. ನಿನ್ನ ಗಂಡನಾದ ಪಂಡ ದೇವೇಂದ್ರನ ಮುಂದೆ ಹೋದರೆ ಅವನನ್ನ ತೀರಿಸುವನ, ನಿನ್ನ ಕಾಮು ಗಂಡ ಪುರುಷನಲ್ಲಿ ಹೋದರೆ ತೀರಿಸುವನ? ಮೇಳಕ ಇದೀಗ ನೀನು ಹೇಳಿಲ್ಲ ಭಂಡ ದೇವೇಂದ್ರನೆಂದು. ಹೌದು ಮೇಳಕ. ದೇವೇಂದ್ರ ಬೇಡವೆಂದು ಬಿಟ್ಟು ನಿನ್ನಲ್ಲಿಗೆ ಬಂದಿರುವುದು. ಬೇಡಾಟ, ನಾನು ನನ್ನ ತಾಯಿಗೆ ಕೊಟ್ಟ ವಚನವನ್ನು ಪರಮಾತ್ಮನು ಉಳಿಸಿಕೊಳ್ಳುವುದಕ್ಕೆ ಈ ಕೈಲಾಸ ಪರ್ವತಕ್ಕೆ ಬಂದಿರುವೆನು. ಏನಿಂದ ವಚನ ಕೊಟ್ಟಿರೋ ನಿನ್ನ ತಾಯಿ? ಭೂಲೋಕದಲ್ಲಿ ಕ್ಷತ್ರಿಯ ಕುಲ ಹದಮನಾದ ಕಾರ್ತಿವೀರನ ಅಹಂಕಾರದಿಂದ ಕೊಬ್ಬಿ ಸಜ್ಜನರನ್ನು ಬಾಧಿಸುತ್ತಿರುವನು. ಅವನ ಮರಣಕ್ಕಾಗಿ ಸುಲಭದ ಪರಿಸರವಾಗಿ ಪಡೆದುಕೊಳ್ಳುವುದಕ್ಕೆ ನಾನು ಇಲ್ಲಿಗೆ ಬಂದಿರುವೆನು. ತ್ರಿಶೂಲವನ್ನು ವರವಾಗಿ ಪಡೆದುಕೊಳ್ಳಲು ಇಲ್ಲಿಗೆ ಬಂದಿರುವೆ. ಹೌದು ಮೇನಕ. ಒಂದು ಹೆಣ್ಣಿನ ಮನಸ್ಸನ್ನೇ ಸಂತೋಷಗೊಳಿಸಲಾಗ ನೀನು ಆ ಶಿವನಲ್ಲಿ ತಪವನ್ನು ಗೈದು ವರವನ್ನು ಹೇಗೆ ಪಡೆದುಕೊಳ್ಳುವೆ? ಮೇನಕ, ರಾಮ, ಈ ಭೂಮಿಯಲ್ಲಿ ಒಂದು ಹೆಣ್ಣಿನ ಮನಸ್ಸು ತೀರದ ಈ ಜಗತ್ತಿನಲ್ಲಿ ಯಾವರಿಂದಲೂ ಆಗುವುದಿಲ್ಲ. ನಿನ್ನಿಂದ ಆಗುವುದು ಆಗುವುದಿಲ್ಲ. ಹೌದು. ಏನೆಂದರೆ, ಹೇಗೆ? ಸಮುದ್ರವನ್ನು ತುಂಬಿದರೆ ತುಂಬುವುದು, ಕೆರೆಯನ್ನು ತುಂಬಿದರೆ ತುಂಬುವುದು, ಸ್ತ್ರೀಯರ ಮನಸ್ಸು ತುಂಬುವುದಿಲ್ಲ ಮೇನಕ. ಆದರೂ ನನ್ನ ಮನಸ್ಸಿನ ತುಂಬ ನೀನೇ ಇರುವೆಯಲ್ಲ. ನನ್ನ ಮನಸ್ಸು ತುಂಬಿರುವುದು ನಿನ್ನ ಮೇಲೆ. ನಿನ್ನ ತುಂಬಿದರೆ ಪರಪುರುಷರನ್ನ ಕೂಡುವ ಎನ್ನುತ್ತದೆ. ತುಂಬಿದರೆ ಪರಪುರುಷರನ್ನ ಕೂಡುವ ಎಂದು ಕರೆಯುತ್ತಿರುವೆಯಾ? ಪರಪುರುಷರನ್ನು ಕರೆಯುತ್ತಿಲ್ಲ, ನಿನ್ನನ್ನು ಕರೆಯುತ್ತಿರುವೆ. ನಾನು ಪರಪುರುಷರಲ್ಲವೇ? ಅಲ್ಲ, ನೀನು ನನ್ನ ಮನಪಟ್ಟ ದೇವರು. ಹಾಗಲ್ಲ ಮಾತನಾಡಬಾರದು. ನೀನೀಗಲ್ಲ ಒಳ್ಳೆ ಎನ್ನಬಾರದು. ನಾನು ಪರಮಾತ್ಮನಕ್ಕೆ ಒಲಿದುಕೊಳ್ಳುವುದಕ್ಕೆ ಬಂದಿರುವೆನು. ರಾಮ, ಮೇಲಕ ಹಾಲು ಇದ್ದಾಗ ಹಬ್ಬವನ್ನು ಮಾಡಬೇಕು, ಯೌವನವಿದ್ದಾಗಲೇ ಸುಖವನ್ನು ಪಡೆಯಬೇಕು. ಯೌವನವೆಂಬುವುದು 6 ನಿಮಿಷದಲ್ಲಿ ಕಳೆದೋಗುವುದು, ವೈರಾಗ್ಯ ಎಂಬುದು ಈತನನ್ನು ಪಡೆದುಕೊಳ್ಳುವುದು. ಈ ಜಗತ್ತಿನ ಮೂಲಕ ಚಿರಕಾಲ ಉಳಿದಿರುವುದು. ಮೇಲಕ ಏನು ಹೇಳಿದೆ ನೀನು? ಯೌವನವೆಂಬುದು 6 ನಿಮಿಷದಲ್ಲಿ ಕಳೆದೋಗುವುದು. ಯೌವನವೆನ್ನುವುದು 6 ನಿಮಿಷದಲ್ಲಿ ಕಳೆದು ಹೋಗುವುದೆಂದು ಹೇಳಿದೆಯಲ್ಲ. ಹೌದು ಮೇಲಕ. ಆ 6 ನಿಮಿಷದಲ್ಲಿಯೇ ಈ ಪ್ರಪಂಚ ಸೃಷ್ಟಿಯಾಗುತ್ತಿರುವುದೆನ್ನುವುದು ಮರೆತಿರುವೆಯಲ್ಲ ರಾಮ. ಈ ಸೃಷ್ಟಿಗೆ ಎಲ್ಲಿಂದ ಹರಿದಿರಬಹುದು? ಜನ ಹುಟ್ಟಿದಿರಬಹುದು, ಸಾಯುತ್ತಿರಬಹುದು, ಹುಟ್ಟಿದಿರಬಹುದು, ಸಾಯುತ್ತಿರುವ ಅದರಂತೆ ನಿನ್ನ ಪ್ರೇಮಕ್ಕೆ ಹಾಕೇ ಇಲ್ಲ ಮೇಲಕ. ಪರಪುರುಷರನ್ನ ಕೂಡುವ ಎಂಬುದು ನಿನ್ನ ಯಾವತ್ತೂ
ಪ್ರಿಯ, ಏನಕ್ಕ? ನಿನ್ನ ಮೇಲೆ ಪ್ರೀತಿ ಇಟ್ಟು ಕನ್ನೆಟ್ಟು ಮನದ ಇಷ್ಟಾರ್ಥವನ್ನು ನೆರವೇರಿಸಿ ಎಂದು ಬೇಡಿಕೊಳ್ಳುವೆನು ರಾಮ. ಕರಗಿಸಬೇಡ ಎನ್ನ ಪ್ರೇಮ. ಎಲೆ ಎಣ್ಣೆ ಅಂತರ ಇಲ್ಲದಿರುವ ಗಡಲಕ್ಷವನ್ನೇರಿ ಕೈ ತೋರಿಸಿ ಗುರು ತಪ್ಪಿದಂತ ಎನ್ನಂ ನೋಡಿದೆಯಾ ಎಂದು ದೈವ ಸಾಕ್ಷಿಗಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತಿಯ ಮುಚ್ಚಿಸಿ ಆನಂದ ಜಗವಂತಪಡಿಸಿ ಬಂದೆಗಳ ಕವಚವನ್ನು ಧರಿಸಿಕೊಂಡು ತಂತ್ರಕ್ಕೆ ಬಲೆಯಾಗಬಲ್ಲದು. ಎಲೆ ಮೂರ್ಖ! ನಾ ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗು ಎಂದು ಹೇಳಿದೆಯಾ? ಹೌದು ಜನಕ. ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗಲು ನಾನು ನಿನ್ನ ಬಳಿಗೆ ಬಂದಿಲ್ಲ. ಮತ್ತೇನಕ್ಕೆ ಬಂದಿದ್ದೆ? ನನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಬಂದಿರಬೇಕು. ನಿನ್ನ ನನ್ನ ನಾದ ದೇವಿ ಹೋದರೆ ನಿನ್ನ ಆಸೆ ನೆರವೇರಿಸುವನು. ಅವನ ವಿಚಾರ ಹೀಗೇಕೆ? ನಾನು ನಿನ್ನನ್ನು ಏನು ಕೇಳುತ್ತಿರುವೆನೋ ಅದರ ಬಗ್ಗೆ ಅಷ್ಟೇ ಮಾತನಾಡಿ. ನಾನು ಮಾತನ್ನು ಒಲಿದುಕೊಳ್ಳುವುದಕ್ಕೆ ಬಂದಿರುವ ನನ್ನ ವಿಚಾರ ನಿನ್ನ ಗೆದ್ದಕ್ಕೆ ಮುಂದಕ್ಕೆ ಹೋದರಿಂದ ಅವನು ನಿನ್ನವನ್ನು ಸ್ವಲ್ಪ ಮುಂದಕ್ಕೆ ಹೋಗುವುದು ಜನಕ. ಇನ್ಯಾವ ನಿನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ನೀನೇ. ನಾನು ಪರಮಾತ್ಮನ ಒಲಿಯುವುದಕ್ಕೆ ಬಂದಿರುವನು. ಹೆಣ್ಣಿನ ಮನಸ್ಸನ್ನು ತೃಪ್ತಿಗೊಳಿಸು, ನಂತರ ಪರಮಾತ್ಮನನ್ನು ಒಲಿಸಿಕೊಳ್ಳುವೆಂತೆ. ಯಾವನಿರುವಾಗ ನನ್ನನ್ನು ಒಲಿ ಎಂದು ಕೇಳುವುದಕ್ಕೆ ಎಲೆ ಮೇಲಕ ಏ ರಾಮ, ಬೀಜದ ಮೇಲಿರುವ ಅನ್ನಗಿಡದಲ್ಲಿದ್ದರೆ ಚಂಡಾಲದ ಕವಚವಿದ್ದರೆ ಅದಕ್ಕೆ ಅಂದವು ಬರುತ್ತದೆ. ಗಿಡದ ಮೇಲಿರುವ ಹಣ್ಣು ಗಿಡದ ಮೇಲಿದ್ದರೆ ಅದಕ್ಕೆ ಅಂದವು. ಅನ್ನವು ಯಾರಿಗೆ ಬೇಕಾಗುತ್ತದೆ? ಗಿಡದ ಮೇಲಿರುವ ಹಣ್ಣು ಪ್ರತಿಯೊಬ್ಬರ ಕೈಗೂ ಸಿಗುವುದಿಲ್ಲ. ಸಿಕ್ಕವರೇ ಪುಣ್ಯಾತ್ಮರಾದರು, ಹೊಟ್ಟೆ ತುಂಬಿಸಿಕೊಳ್ಳುವರು. ಆ ಗಿಡದ ಮೇಲೆ ಹಣ್ಣು ನಾನಾಗಿ ನಿನ್ನ ಬಳಿಗೆ ಬಂದಿರುವೆನು, ಅಲ್ಲೇ ಇರುವೆ ನೀನೆಂತ ಮೂರ್ಖ. ಏನಕ್ಕ? ಅದು ಅಲ್ಲಿ ನೋಡು. ನೋಡಿದೆ, ಆ ಗಿಡದ ಮೇಲಿರುವ ಹಣ್ಣು ತಾನಾಗ ಹೋಗ ಬರವರೆಗೂ ಕಾಣುತ್ತಿರುವುದು. ಕೆಳಗೆ ಬಿದ್ದ ಹಣ್ಣು ಕಾಣುವಾಗ ಅದರಂತೆ ನೀನು ಕೆಳಗೆ ಬಂದಿರಬೇಕು. ನಿನಗೇನು ಕಾಣಲಿ? ಕೆಳಗೆ ಬಿದ್ದಿಲ್ಲ, ಕೆಳಗೆ ಬಿದ್ದು ನಿನ್ನ ಬಳಿಗೆ ಎದ್ದು ಓಡಿ ಬಂದಿರುವೆನು. ಏನಕ್ಕ? ಭೂಮಿಯಲ್ಲಿ ಒಬ್ಬ ಸ್ತ್ರೀಯರಿಗೆ ಮುಪ್ಪೆಯ ಪುರುಷನಿದ್ದರೆ ಹತ್ತವಿರುವುದು. ಹೌದು, ನೀವು ದೇವತರಾಗಿ ಈ ರೀತಿ ಹಠ ಮಾಡಬಹುದು. ನಿನಗೆ ತರವಲ್ಲ ಮಾತೆ. ಮಾನವರಾಗಿ ನೀನು ಈ ರೀತಿ ಆಟ ಮಾಡೋದು ನಿನಗೆ ತರವಲ್ಲ. ನಾನು ಮಾನವ ಧರ್ಮದಲ್ಲಿ ಹುಟ್ಟಿದಾಗ ಬರಂದಿಗೆ ನನಗೆ ಆನಂದವಲ್ಲೆನ್ನುವನು. ಏನಕ್ಕ? ನನ್ನೇ ಒಲ್ಲೆ ಎಂದು ಕೆಟ್ಟು ಹೋಗಬೇಡ. ನಾವು ಮಾನವರು, ನೀವು ದೇವತರು. ನೀವು ಈ ರೀತಿ ಹಠ ಮಾಡುವುದು ನಿಮಗೆ ಧರ್ಮವೇ ಮಾತೆ? ಮಾತೆ ಹೌದು ಮಾತೆ. ನನ್ನನ್ನು ಮಾತೆ ಎನ್ನುವೆಯಾ? ಹೌದು ಮಾತೆ. ಮಾತೆ, ನಾನು ನಿನ್ನ ತಾಯಿ. ಹೌದು ರಾಮ, ಏನಕ್ಕ? ಮಾತೆ ಎನ್ನುವುದಕ್ಕೆ ನಾನೇನು ನಿನ್ನನ್ನು 9 ತಿಂಗಳ ಎತ್ತು ಹೊತ್ತು ಸಾಕಿ ಸಲಹಲಿಲ್ಲ. ಹಾಲು ಅನ್ನವನ್ನು ತುತ್ತು ಮಾಡಿ ನಿನಗೆ ಉಳಿಸಲಿಲ್ಲ. ಅಂದ ಬಳಿಕ ನೀನ್ಯಾವ ಮಗನೋ, ನಾನ್ಯಾವ ತಾಯಿ? ಭೂಮಿಯಲ್ಲಿ 9 ತಿಂಗಳು ಹೊತ್ತು ಸಾಕಿದರೆ ಮಾತ ಹನ್ನಬೇಕು, ಇಲ್ಲದಿದ್ದರೆ ಹನ್ನಬಾರದ ಮೇಡಕ. ಇದು ಯಾವ ಧರ್ಮವು? ಹಾಗೆಲ್ಲ ಮಾತನಾಡಬಾರದು. ನೀನೀಗೆಲ್ಲ ಹಠ ಮಾಡಬಾರದು. ಹಠ ಮಾಡದೆ ಸುಮ್ಮನೆ ಬಂದಿದ್ದ ದಾರಿಯನ್ನು ಹಿಡಿದು ಹೋಗು. ನಾನು ಪರಮಾತ್ಮನ ತಿಳಿದುಕೊಳ್ಳುವವರೆಗೆ ಬಂದಿಲ್ಲ. ಬರುವ ಮೇಡಕ ಹೇಳುವುದಕ್ಕೆ ಕೇಳು. ಚೆನ್ನಾಗಿರೋ.
ಸೊಗಸು ತುಂಬಿರುವ ಹೆಣ್ಣನ್ನು ಸವಿ ಎಂದು ಹೇಳುತ್ತಿರುವೆ. ಸೊಗಸು ತುಂಬಿದ ಹೆಣ್ಣು ಗಂಡನಲ್ಲಿ ಹೋದರೆ ಆ ಸುಖವು ತುಂಬುವುದು, ಪರ ಪುರುಷನಲ್ಲಿ ಹೋಗಿದರೆ ಏನು ತುಂಬುವುದು ಮೇನಕ? ಸುಖ ತುಂಬುವುದು. ಗಂಡನಲ್ಲಿ ಹೋದರೆ ತುಂಬುವುದು, ಪರ ಪುರುಷನಲ್ಲಿ ಒಂದೇ ಜಗಕ್ಕೆ ಜಗದಲ್ಲಿರುವ ಜಗತ್ತನ್ನು ಕೇಳು ಮೇನಕ. ನೋಡು ನೋಡುವುದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ, ಆ ಪರಮಾತ್ಮನ ಒಲಿಯುವುದಕ್ಕೆ ಬಂದಿರೋ ನೋಡಲ್ಲ ಕಾಣುವರು. ನನಗೆ ಕಾಣುತ್ತಿಲ್ಲ ಪರಮಾತ್ಮ. ಅಂತ ಕೆಟ್ಟ ಸೊಗಸು ತುಂಬಿದ ಹೆಣ್ಣು ರಸಪೂರ್ಣ ಮಾವಿನ ಹಣ್ಣು. ಸೊಗಸು ತುಂಬಿದ ಹೆಣ್ಣು ರಸಪೂರ್ಣ ಮಾವಿನ ಹಣ್ಣು. ಹೀಗೆ ನೀನೂರಗೆ ಹೋಗುವೆಯೋ ರಾಮ. ಹೀಗೆ ನೀನೂರಗೆ ಹೋಗುವೆಯೋ ರಾಮ. ಅಹೋ ಪ್ರಿಯ ನನ್ನ ಮೇನಕ. ಪ್ರಿಯ ಮೇನಕ ಚಿತ್ತವೆಂಬ ಆಕಾಶದಲ್ಲಿ ಹೃದಯವೆಂಬ ತೊಟ್ಟಿದ್ದರು. ಸಂಗೀತವೆಂಬ ನಾದವನ್ನಾಡಿ ನಿನ್ನ ಮನಸ್ಸನ್ನು ಸಂತೋಷಗೊಳಿಸುವೆನು. ಎನ್ನ ಪ್ರೇಮವನ್ನು ಒಪ್ಪಿಕೊ ರಾಮ, ಕರಗಿಸಬೇಡ ಎನ್ನ ಪ್ರೇಮ. ಹಾಗೆ ಚಪ್ಪಾಡಿಯ ಚಕಿ ನೀನಂತ ನೀಚ ಬುದ್ಧಿ ಹಾನರಾದ ನಾಯಕೆ ಮೇನಕ. ನಿನ್ನ ಮನದ ಕಾಮದಾಚಿಯನ್ನು ತೆಗೆದು ಎನ್ನ ಮೇಲಿರುವ ನಿನ್ನ ಅಜ್ಞಾತ ಆಚವಮ್ಮಡಿಗಿತು. ನೀನನ್ನು ಮಾರನಟ್ಟಾಗ ಬಾಯಮ್ಮ ಸತ್ತಲ್ಲಡಿಗಿತು. ಅಂತ ಸುದ್ದಿಯನ್ನು ಹುಟ್ಟಿಸಿದರೆ ನಿನ್ನ ನಾಲಿಕೆಗೆ ಬುದ್ಧಿಯ ಮೇಲೆ ಅದ್ಭುತ ಸಂಪನ್ನನಾದ ಮುನಿಕುಮಾರನು ಈ ನಿನ್ನ ನೀಚ ಬುದ್ಧಿಗೆ ವಶವಾಗಲಾರನು. ಈ ನಿನ್ನ ಕೆಟ್ಟ ಬುದ್ಧಿ ತೋರಲು ಇಲ್ಲಿಂದ ಮರೆಯಾಗಿ ಹೋಗುವ ಕಾಮವನ ಮೇಲಿನ ಮನಲೇ ಮಾಡಿದರೆ ಎಂದು ಕೂಡಲೇ ಹೋಗುವುದಿಲ್ಲ, ಏನು ಮಾಡಬೇಕು? ನೀನು ಹಲ್ಲೆ ಇಲ್ಲಿಯೇ ತಪಸ್ಸು ಮಾಡಿದನು. ಅಂದರೆ ಬಂದರೆ ನೀನು ಸುಟ್ಟು ಹೋಗುವಿಯಲ್ಲ. ನೀನು ಮೇನಕ. ಹತ್ತಿರ ಬಂದರೆ ನಾನು ಸುಟ್ಟು ಹೋಗುವುದಿಲ್ಲ, ನಿನ್ನಲ್ಲಿ ನನ್ನ ಮೇಲೆ ಪ್ರೀತಿ ಹುಟ್ಟುವುದು. ನನ್ನ ಮೈ ತುಂಬ ಪರಮಾತ್ಮನಿರುವುದು, ನಿನ್ನ ಮೈ ತುಂಬ ಕಾಮವಿರುವುದು. ನೀನು ಸುಟ್ಟೋಗದಂಗೆ ಹೆಂಗಿರುವೆ ಮೇನಕ? ರಾಮ, ಮೇನಕ ನಿನ್ನ ಮೇಲೆ ಮನಸ್ಸು ಮಾಡಿ ಬಂದಿರುವೆನು. ಇಷ್ಟ ಇಲ್ಲದ ಹೆಣ್ಣನ್ನು ಒತ್ತಾಯ ಮಾಡಬಾರದು, ಮನಸ್ಸಿಂದ ಬಂದ ಹೆಣ್ಣನ್ನು ನಿರಾಸೆಗೊಳಿಸಬಾರದು. ಮೇನಕ ರಾಮ, ಗಿಡದ ಮೇಲೆ ಅನ್ನು ನೋಡಿ ಹುಡುಗನು ಬಯಸದಂತೆ ನೀನು ಎನ್ನನ್ನು ಮೈಬಣ್ಣವನ್ನು ನೋಡಿ ಹೋಗಿದರೆ ನಿನ್ನ ಮೈಮಾತಿಗೆ ನಾನು ಸೋಲುವನೆ. ಮೇನಕ ರಾಮ, ತೋರದೆ ಇಲ್ಲಿಂದ ಮರಿಯಾಗಿ ಹೋಗಿ ಕಾಮದ ಬೇರೆದ ಮಹಿಳೆ ಭಾರ್ಗವ ರಾಮ, ಮೇನಕ. ನೋಡು, ನನ್ನಂತ ಹೆಣ್ಣನ್ನು ಒಲ್ಲೆ ಎಂದು ಕೆಟ್ಟು ಹೋಗಬೇಡ. ಈ ಹೆಣ್ಣನ್ನು ತಂಟೆಗೆ ಹೋದ ರಾಮನ ಗತಿ ಏನಾಯ್ತು? ನಾನೇನು ಬುದ್ಧಿ ಇಲ್ಲದವನೇ ಭಾರ್ಗವ, ಮೇನಕ. ಅದು ಗೊತ್ತಿದ್ದರೂ ಸಹ ಹೆಣ್ಣನ್ನು ಒಲ್ಲೆ ಎಂದು ಹೇಳುವೆಯಾ? ಗೊತ್ತಿದ್ರು ಸಹ ನಿನ್ನಂತ ಕೆಟ್ಟ ಸ್ತ್ರೀಗಳು ಬಂದರೆ ಈ ಪ್ರಪಂಚವೇ ಹಾಳಾಗುವುದು ಮೇನಕ. ಹೌದೇ? ಹೌದು ಸ್ತ್ರೀಗಳೇ. ಪ್ರಿಯ ಮೇನಕ, ಭಾರ್ಗವ, ನಿನ್ನಂತ ಹೆಣ್ಣಿನ ಕೋಸಲ ಅವನ ವಂಶವೇ ನಾಶನ ಮಾಡಿಕೊಳ್ಳಲಿಲ್ಲವೇ? ಯಾರು? ರಾವಣನು. ಅವನ ವಿಚಾರ ಹೀಗೆ. ಅವನು ತನ್ನ ವಂಶವೇ ನಾಶನ ಮಾಡಿಕೊಳ್ಳ. ಈಗ ನನ್ನ ಮಾತನ್ನು ಧಿಕ್ಕಾರ ಮಾಡಿ ನೀನು ಅದನ್ನೇ ಮಾಡಿಕೊಳ್ಳಬೇಡ. ನಾವು ಪರಮಾತ್ಮನ ಒಲಿಯುವುದಕ್ಕೆ ಬಂದಿರುವೆನು. ಮಾತು ಮಾತುಗೂ ಪರಮಾತ್ಮನನ್ನು ಒಲಿಸುವೆನೆಂದು ಹೇಳಿದೆಯಲ್ಲ, ನೀನು ಒಲಿಸಲು ಬಂದಿರುವ ಆ ಪರಮಾತ್ಮನಿಗೆ ಇಬ್ಬರ ಹೆಂಡರಿರುವರೆಂದು ಮರೆತಿರುವೆಯ ನೀನು? ನಿನ್ನ ಪರಮಾತ್ಮನೇ ಒಂದು ಹೆಣ್ಣಿನ ಸಲುವಾಗಿ ತಪವನ್ನು ಗೈದಿರುವ ವಿಚಾರವನ್ನೇ ಮರೆತಿರುವೆಯಾ? ಪರಮಾತ್ಮನು ಲೋಕ ಕಲ್ಯಾಣಕ್ಕಾಗಿ ಇಬ್ಬರೆಂಡನ್ನು ಮಾಡಿಕೊಂಡರವನು ನಿನ್ನ ಕಾಮ ಪುರಾಣಕ್ಕಾಗಲ್ಲ ಇಬ್ಬರ ಗಂಡನ. ಗೊತ್ತಾಯ್ತು ರಾಮ. ದೇವತರು ಮಾಡಿಕೊಂಡರೆ ಲೋಕ ಕಲ್ಯಾಣಕ್ಕಾಗಿ, ನಾವು ಮಾಡಿಕೊಂಡರೆ ನಮ್ಮ ಕಾಮದಾಟಕ್ಕಾಗಿ ಎಂದು ನೀನು ಕಥೆಯನ್ನು ಕಟ್ಟುವೆಯ? ದೇವತರು ಏನಾದರೂ ಮಾಡಿದರೂ ಅದಕ್ಕೊಂದು ಹಕ್ಕದಿರುವುದು. ನಮ್ಮಂತ ಕೆಟ್ಟ
ಈ ನಿನ್ನ ರೂಪ ಲಾವಣ್ಯಕ್ಕೆ ಮನಸ್ಸೊಂದು ನಿನ್ನ ಬಳಿಗೆ ಬಂದಿರುವೆನು. ಎನ್ನಾಸೆ ಪೂರೈಸಿದ್ದು ನಿನ್ನಲ್ಲಿ ನಾನು ಬೇಡಿಕೊಳ್ಳುವೆನು ಮೋಹನಾಂಗ, ನೀ ಮಾಡು ಎನ್ನೋಡು ನನಗೆ. ಅದೇ ಸರಬದ ಮೋಹನದ ಅದೇ ನಾನೇ ಹಾಗೆ ಸುರವಲಿಯ ಸುಂದರಿ ನೀನಂತ ಮಯ್ಯಾರೇ, ಯಾಕೆ ನಿನ್ನಂತ ಅವರ ಮಿತ್ರನೇ ಹೇಗೆ ಪ್ರೀತಿಸಿರಬಹುದು, ಅವನಿಗೆ ಸ್ವಲ್ಪವಾದರೂ ನಾಚಿಕೆ ಇದ್ದಂತಿಲ್ಲ. ಹಾಗಾಗಿ ಕಾಮಾಂಧನ ನಾನಲ್ಲ. ಇನ್ನು ನಿನ್ನ ದೇವದ ಕಾಮದ ಸುದ್ದಿಯನ್ನು ಎಲ್ಲ ಹೇಳಬೇಡ. ಸುರನಾರ್ಯರಾಗ ನೀನೇ ಈ ಕೀಳುಮಟ್ಟಕ್ಕೆ ಇಳಿದರ ನಿನ್ನ ವಿದ್ಯಾ ಬುದ್ಧಿ ತಿಳಿಯದ ಭೂಲೋಕದ ಸಾಮಾನ್ಯರ ನಾರ್ಯರ ಗತಿಯೇನು? ಕಾಮಾಂಧನೆ ದೂರತರೆ ಸಿಕ್ಕಳೆ ಮೇನಕ ವ್ಯರ್ಥ ಸಮಯವನ್ನು ಕಳೆಯಬೇಡ. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಒಪ್ಪಿಕೊ. ನಿನ್ನ ಹಠವನ್ನು ಬಿಟ್ಟು ನೀನು ಹೊಂದಿದ ದಾರಿಯನ್ನು ನೋಡಿಕೊ. ನಾನು ಪರಮಾತ್ಮನನ್ನು ಒಲಿಸಿಕೊಳ್ಳಲು ಬಂದಿರುವೆ. ಹೌದು ಮೇನಕ. ಮೊದಲು ನನ್ನನ್ನು ಒಲಿಸಿಕೋ, ನಂತರ ಪರಮಾತ್ಮನನ್ನು ಒಲಿಸಿಕೊಳ್ಳುವೆ ಅಂತೆ. ಮೇನಕ, ಆ ದೇವೇಂದ್ರನು ಕಂಡ ಹೆಣ್ಣನನ್ನು ಸೇರಿಕೊಂಡು ನಿನ್ನಂತ ಸುಂದರಾಗಿಯನ್ನು ಅವನಿಂದ ನರಕದ ಆಗಲಿಲ್ಲವೇನು? ಅದರಂತೆ ನೀನು ಕಂಡ ಪುರುಷರಲ್ಲಿ ಹೋಗಿ ನನ್ನನ್ನು ಕೂಡುವ ಸುಂದರ, ನನ್ನನ್ನು ನೋಡುವ ಚಂದ್ರನ್ನು ಹಠ ಮಾಡುವುದು ನನಗೆ ನನ್ನಿಗೆ ತರವಾಗುವುದು ನನಗೆ ತರವಾಗಲಿಲ್ಲವಲ್ಲ. ನೀನು ತರ ಮಾಡಿಕೊಳ್ಳಲ್ಲ, ಹಾಗಲ್ಲ ಮಾತನಾಡಬಾರದು. ನೀನು ಈಗಲೂ ಹಠ ಮಾಡಬಾರದು. ಭಾರ್ಗವ, ಮೇನಕ, ಹೇಜಿನ ಸುಖವೇ ನಿನಗೆ ಬೇಕಾಗಿಲ್ಲವೇ? ಬೇಕಾಗಿಲ್ಲ ಮೇನಕ. ನೋಡು, ನೀನು ಎಷ್ಟು ನೋಡಿದರೂ ನಾನು ಒಂದೇ ಮಾತನಾಡುವೆನು. ನಾನು ಎಷ್ಟು ಹೇಳಿದರೂ ನೀನು ಒಂದೇ ಮಾತನ್ನು ಮಾತನಾಡುವೆ. ಹೌದು ಮೇನಕ. ಹೆಣ್ಣಿನ ಸುಖವೇ ಬೇಡವೆಂದು ಹೇಳುತ್ತಿರಬೇಕಾದ್ರೆ ನೀನು ಕರ್ಮ ಮಾಡಿ ಹುಟ್ಟಿರಬೇಕು. ನೀನು ಪುಣ್ಯ ಮಾಡಿ ಬಿಟ್ಟಿದ್ದರೆ ನೀನು ಪ್ರಪಂಚದಲ್ಲಿ ನಿನ್ನ ವಿಗ್ರಹ ಇಟ್ಟಲು ಭಾರ್ಗವ, ಮೇನಕ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ನಾನು
ತಪವನ್ನು ಬಿಟ್ಟು ನಿನಗೆ ಸುಖವನ್ನು ಕೊಟ್ಟನು. ಆತನಿಗಿದ ಹೆಚ್ಚಿನವನು ನೀನೇನು ನನಗಲ್ಲ. ನಿನ್ನ ಹಠವನ್ನು ಬಿಡು, ಎನ್ನ ಪ್ರೇಮವನ್ನು ಹೋಗ್ಬೇಕು. ಸುಂದರ ನವ ಮೋಹನ ಚಂದಿರ. ಅದೇ ಚಪ್ಪಾಳಿ ಮೋಹನ ಸಖಿ, ನಿನ್ನ ನಡಿಗೆಯನ್ನು ನಾನು ಮೆಚ್ಚುವುದಿಲ್ಲ. ನಿನ್ನ ಜೀವನ ಚರಿತ್ರೆ ನೆನೆದುಕೊಂಡರೆ ನನ್ನ ಕೋಪವು ಬ್ರಹ್ಮಋಷಿಯಾದ ವಿಶ್ವಾಮಿತ್ರನ ತಪವನ್ನು ಆಧರಿಸಿದಾಗ ನೀನು ಕಾಮನಾಟಕ್ಕೆ ಸ್ವಾಮಿತ್ರನಿಗೆ ಸುಖ ಸಂಸಾರವನ್ನು ಮಾಡಿ ಚಕಂತಲ ಮಗಳಿಗೆ ಜನ್ಮವನ್ನು ಕೊಟ್ಟು ನೀನು ಚಕಂತಲೆ ಎಂಬಿಟ್ಟು ನೀರಿನ ಪುರಕ ತರಿಸು ಎಲೆಯ ಮೃಗವೇಣ. ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮಾನ ಮರ್ಯಾದೆಗೆ ಮನಗೊಳ್ಳಲಿಲ್ಲ. ಎನ್ನ ಮೋಹದಾಟ ಮುಂದಿನ ನಡೆಯಲಾರೆ ಸುಮ್ಮನೆ ಭಾವಿಸುತ್ತಿರೋ ನೀಡಿ ನೀ ಬಂದಲಾರೆ. ಮೇನಕ ನೋಡು, ಒಂದೇ ಹಠವನ್ನು ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನೀ ಎಷ್ಟೇ ಹಠ ಮಾಡಿದರೂ ನಿನ್ನನ್ನು ನಾನು ಬಿಡುವುದಿಲ್ಲ. ನೀನು ಅಡ್ಡ ದಾರಿ ಹಿಡಿದು ಬಂದಿವೆ. ನೀನು ಬಂದಿದ್ದ ದಾರಿಯನ್ನು ತೋರಿಸುವನು ನೋಡು. ಪರ ಪುರುಷರನ್ನು ಕೂಡುವ ಎಂಬುವುದು ಅಡ್ಡ ದಾರಿ ಅಲ್ಲವೇ ಸನ್ಮಾರ್ಗದ ದಾರಿ ಆಗುವನೆ. ಭಾರ್ಗವ, ಏನಕ್ಕ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಭಾರ್ಗವರಾಮ, ಇನ್ನೊಂದು ಮತ್ತೆ ರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಹಲ್ಲಳತೆಗೆ ಸುಖವನ್ನು ಪಡೆಯಲಿಲ್ಲವೇ? ಅದರಂತೆ ನೀನು ಇಂದು ಎನ್ನನ್ನು ಸುಖಪಡಿಸೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ರಾಮ. ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಮಾತನಾಡಿದ ಭಕ್ತರಿಗಳೇ, ಸಕೋವಂತನಾದ ಗೌತಮ ಮುನಿಯನ್ನು ಕಾಮಾಂಗನಾದ ಇಂದ್ರನ ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಅದರ ಮನೆಗೆ ಸ್ನಾನಕ್ಕೆ ಹೋಗುವಂತೆ ಮಾಡು. ಸ್ವರ್ಗದಿಂದ ನಡೆಯುವುದು ಬಂದ ಪ್ರತಿಪತ್ತಿಯಾದ ಅಹಲ್ಯ ದೇವಿಯನ್ನು ತಿಳಗಡಿಸಿದ ಪಡೆದ ಕಣ್ಣನ ಅದೇನ ಕಂಡರೆ ಮದನ ತಾಪ ಇಂದ್ರನ ನೆತ್ತಿಗೇರಿ ನೀಟಾದ ನಾರಿಯರಲ್ಲಿ ಬೆರೆಯುವ ಇದ್ದ ಪುರುಷನಾದ ಕಾರಣ ಅದಕ್ಕೆ ಅಂತ ಪ್ರಾಯಶ್ಚಿತ್ತನ ಮೌಲ್ಯನು ಅವನೇ ಸರಿಯಾದ ಗುಣಗಳ ಪುರುಷನಾಗಿದ್ದರೆ ಅವನಿಗೆ ಅದಕ್ಕೆ ಅಂತ ಅಪಮಾನವಾಗದಿತ್ತು. ನೀನು ಜ್ಞಾನ ಸಂಪನ್ನಿ ಎಂದು ಎನ್ನಗೆ ಇಂಥ ದೊಡ್ಡ ಉಪದೇಶ ಮಾಡಿದಿರುವೆ ಆ ನಾರಿ ನುಡಿಯದಿರು ಈ ಮಾತು ಮತ್ತೊಮ್ಮೆ ಸಾರೆ. ಮತ್ತೊಂದು ಸರಿ ನುಡಿಯಬೇಡ ಎಂದು ಹೇಳಿದೆಯಾ?
ನೀನು ನನ್ನ ಮಾತಿಗೆ ಹೋಗೊಟ್ಟರೆ ನಾನೇತಕ್ಕೆ ಈ ಮಾತನ್ನು ಪದೇ ಪದೇ ನುಡಿಯುವೆನು? ನನ್ನ ತಾಯಿಗೆ ವಚನ ಕೊಟ್ಟ ಬಂದಿರುವ ನನ್ನ ತಾಯಿ ವಚನ ತಂದಿರಬೇಕು. ಎಲ್ಲ ಕತ್ತ ಕತ್ತರಿಸಿದ ಆಗುವುದು ನನಗ. ತಾಯಿಗೆ ವಚನವನ್ನು ಕೊಟ್ಟು ಬಂದಿರುವೆ. ಹೌದು ಪ್ರಿಯರೇ. ನಿನ್ನ ತಾಯಿ ಒಂದು ಹೆಣ್ಣಲ್ಲವೇ? ಅದೇ ಹೆಣ್ಣು ಮೊದಲು ಕೊಟ್ಟ ವಚನವು. ನಾನು ಒಂದು ಹೆಣ್ಣಲ್ಲವೇ? ಹೆಣ್ಣಿನ ಮನಸ್ಸನ್ನು ನೋಯಿಸುವುದು ಸರಿಯಲ್ಲ. ಶಾಪಕ್ಕೆ ಗುರಿಯಾಗುವೆ. ಹೇಳು. ಈ ಭೂಮಿಯಲ್ಲಿ ತಾಯಿ ಗೊಬ್ಬರ ಇಲ್ಲದಿರೋ ಹೆಂಡತಿ ಗೊಬ್ಬರ ನೀನೇ ಏನು? ಇಬ್ಬರು ಎರಡು ಕಣ್ಣುಗಳಿದ್ದಂತೆ ಏನು ಮಾತನಾಡುತ್ತಿರುವೆ? ಸತ್ತರೆ ಈ ಭೂಮಿಯಲ್ಲಿ ಸಿಗುವಳ ನಿನ್ನಂತ ಸ್ತ್ರೀಯರು 106 ಮಂದಿನ ಕಳೆದುಕೊಂಡು ಬರುವುದು ರಾಮ. ಹೆಂಡತಿ ಸಹ ಅಷ್ಟೇ ತನ್ನ ತಂದ ತಾಯಿಯನ್ನು ಬಿಟ್ಟು ನಿನ್ನನ್ನು ನಂಬಿಕೊಂಡು ನಿನ್ನ ಹಿಂದೆ ಬಂದಿರುತ್ತಾಳೆ. ಅವಳು ಸಹ ನಿನಗೆ ಕಣ್ಣಿತ್ತಂತೆ. ನಿನ್ನಂತ ನಾಚಿಕೆ ಇಲ್ಲದವಳಿಗೆ ತಂದೆ ತಾಯಿದವರೇ ನಿನ್ನದೇ ಹೇಳುತ್ತಿರುವನು. ನಿನ್ನಂತ ಕೆಟ್ಟ ಸ್ತ್ರೀಯರು ಭೂಮಿಯಲ್ಲಿ ಇದ್ದರೆ ಏನು ಇಲ್ಲವೇ ಸತ್ತರೆ ಏನು? ಭಾರ್ಗವರಾಮ ಹೇಳಲೇ? ಕೇಳಿಯಾ? ಸಿಂಧು ಸಿಂಧೂರ ಗುರುಪತ್ನಿಯಾದ ತಾರೆಯನ್ನು ಮೋಹಿಸಿ ಮುಂದಾದ ಮಗುವನ್ನು ಪಡೆಯಲಿಲ್ಲವೇ? ತನ್ನ ಚಂದ್ರವಂಶವನ್ನೇ ಉದ್ಧಾರಗೊಳಿಸಲಿಲ್ಲವೇ? ಅದರಂತೆ ನೀನು ಇಂದು ಎನ್ನನ್ನು ಮೋಹಿಸೆಂದು ನಿನ್ನಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುವೆನು ಪ್ರಿಯ. ಹೇಳಿದ ಪ್ರಿಯ ನಿನ್ನಲ್ಲಿ ಕಪಟ ಮದ ಮೋಹದ ಕೆಟ್ಟ ಬುದ್ಧಿ ಬೆಚ್ಚ ಬೆಚ್ಚಿನ ನಿನ್ನಲ್ಲಿ ಕೆಟ್ಟ ಕಾಮಾಂತರ ಗುರುಪತ್ನಿಯಾದ ತಾರೆಗಳನ್ನು ನೋಡಿದ ಕಾರಣ ತಿಂಗಳಿಗೆ 15 ದಿನಗಳಿಗೆ 15 ದಿನ ಅವನೇ ನಿಷ್ಠವಂತನಾಗಿದ್ದರೆ ಸುವರ್ಣಂತೆ ದಿನನಿತ್ಯ ಪ್ರಕಾಶಿಸುತ್ತಿದ್ದನು.
ನಿನ್ನ ಮಾಯಾತನಕ್ಕೆ ಮರಳಾಗಲಿನ ಮುಖವೇ ಇಲ್ಲಿಂದ ಮತ್ತೆ ಹೋಗಿ ಹೀಗಲೇ ರಾಮ ಪರಮಾತ್ಮನ ಬಿಡು, ನನ್ನನ್ನು ಪೂಜಿಸು. ಆ ಮಾತನ್ನು ಬಿಟ್ಟು ಪರಮಾತ್ಮ ಬೇಡ, ನನಗೆ ನೀರು ಬೇಕು. ನನಗೆ ಪರಮಾತ್ಮ ಬೇಕಲ್ಲ. ಬಂದು ನೋಡಿ ಗೊತ್ತಾಗೋದು. ನಿನ್ನ ಅಂಗ ಸಂತಸುಖವನ್ನು ಸವಿಯಬೇಕೆಂದು ನಿನ್ನ ಮೇಲೆ ಮನಸ್ಸಿಟ್ಟು ಬಂದಿರುವೆನು. ಮನಸ್ಸಿಟ್ಟ ಬಂದ ಹೆಣ್ಣಿನ ಆಸೆಯನ್ನು ನಿರಾಸೆಗೊಳಿಸದೆ ಎನ್ನ ಆಸೆಯನ್ನು ಪೂರೈಸಿದ್ದು ನಿನ್ನಲ್ಲಿ ನಾನು ಬೇಡಿಕೊಳ್ಳುವೆನು. ನನ್ನ ಬುದ್ಧಿ ಸಂಪನ್ನ ಅದೇ ಸೊರಬದ ಮೋಹನ ರಾಣಿಯೇ, ನೀನಂತ ಮಾತಿನ ಕಡೆ ಬ್ರಹ್ಮಚಾರಿ ಇಲ್ಲದ ವೈರಾಗ್ಯವನ್ನು ಅಲ್ಪಭಾಗದ ಸುತಕ್ಕ ಮನಗಣಿಸಿದರು. ನಿನ್ನ ಮಾತಿಗೆ ಮನಗಡುವನೇ ಬಲ್ಲವಾಣೆ. ಆಸೆ ಮೇಲೆ ಹೋಗುವ ಏಕಿನ ಮರದ ಬದಿಗೆ ಗಾತ್ರಪಾನವನ್ನು ಮೇಲೆ ಹೋಗುವ ಆಶಯ ಬರವದೆ. ಅಂತ ಏಕಿಯನ್ನು ಸಮಾಜದಿಂದ ಮನಸ್ಸುಗಳನ್ನು ಬೆಳೆಸಿರುವ ಆಚರಿಸಿರುವ ನಾನು ನಿನ್ನಂತ ಅರ್ಥತೆ ಮನಸ್ಸುವಲ್ಲ. ನಾನೇ ಪಡೆದೇನೆ. ಇನ್ನೇನು ಮಾಡ್ತೀಗ? ಈ ಅಂಗಡಿನ ಲಾಭವನ್ನು ನಿನ್ನ ಮನೆಗೆ ಬಂದಿದೆ. ಮಂಡ ದೇವೇಂದ್ರನಲ್ಲಿ ಹೋದರೆ ನಿನ್ನ ಅನ್ನವನ್ನು ತರಿಸಬಲ್ಲ. ಪರ ಪುರುಷನಲ್ಲಿಗೆ ಬಂದರೆ ನಿನ್ನ ಅನ್ನವನ್ನು ತರಿಸವನೇನಾಗ? ನಿನ್ನ ಮೇಲೆ ಮನಸ್ಸಿಟ್ಟು ಬಂದಿರುವೆನು. ನಾನು ಪರಮಾತ್ಮನ ಮೇಲೆ ಮನಸ್ಸಿಟ್ಟು ಬಂದಿರೋದು. ಈಗ ಪರಮಾತ್ಮ ಇಲ್ಲವಲ್ಲ, ಪರಮಾತ್ಮನ ನಾನು ಇಲ್ಲಿರುವೆನು. ನನ್ನ ಮೇಲೆ ಮನಸ್ಸಿದೆ. ನನ್ನ ಹತ್ತಿರಕ್ಕೆ ಬಂದಿರೋ ಬಿಟ್ಟು ಹೋಗಿವೆ. ನಾವು ಯಾರು ಬಿಡುವವರು? ನೀನೇ ಭಾರ್ಗವರಾಮ, ಏನಾಗ? ಈ ಸುಖದಲ್ಲಿ ಹಾಡುವಾಗ ಹಾಡುವಿರ
ಹೇಗಾಗುವುದು ಗೊತ್ತೇ? ಪ್ರಿಯ, ಈ ಅಂಗದನ ತಾಪವನ್ನು ಸಹಿಸಲಾರದೆ ನಿನ್ನ ಬಳಿಗೆ ಬಂದಿರುವೆನು. ನನ್ನ ಮೇಲೆ ಕರುಣೆಯನ್ನು ತೋರಿ ಎನ್ನ ಆಸೆಯನ್ನು ಪೂರೈಸಿದ ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪ್ರಿಯ. ಈಗಲೇ ಇದ್ದುಕೋ ಎನ್ನ ಕೈಯ. ಈ ಮೂರ್ಖತೆಗಳ ಮಾತ್ರ ಏನು ಇಲ್ಲವೇ ಇಲ್ಲೋ ಬಿದ್ದು ಹೋರಾಡಿದರೆ ಏನು? ಇವಳ ಭೂಟಾಟಕ್ಕೆ ಬ್ರಹ್ಮಚಾರಿಯನ್ನು ಗಟ್ಟಿಮಂತ ಕರಗಬಹುದು ಎಂದಿಗೂ ಸಾಧ್ಯವಿಲ್ಲ. ನೋಡಿ ನೋಡಲೇ ಸಾರದೆ ಹೋಗಿ ಮಾತುಕೊಳ್ಳುವುದು ಯಾಕಂದ್ರೆ ಅಹೋ ಜಮದಗ್ನಿಯ ಕುಮಾರ, ಮೆಚ್ಚಿದೆನು ಈ ನಿನ್ನ ದೃಢ ನಿರ್ಧಾರ. ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೆ. ನಿನ್ನ ತಪವನ್ನು ಸಾಧಿಸಲು ನಾನಿಲ್ಲಿಗೆ ನೀನೇ ಗೆದ್ದೆ, ನಾನೇ ಸೋತೆ. ನೀನು ಈ ರೀತಿಗಳಾಗಿ ಆ ಪರಶಿವನಲ್ಲಿ ತಪವನ್ನು ಗೈದು ವರವಾಗಿ ಪಡೆದುಕೊಂಡು ಬಾ ರಾಮ, ಜಗವೇ ಕೊಂಡಾಡಲಿದೆ. ಎಲ್ಲ ತಪಸ್ಸು ಕೆಲಸವನ್ನು ಮೇಲಕ ಬಡಿಸಿ ಹೋದನು. ನಾನಿಂದ ಭಕ್ತಿಯಿಂದ ಈಶನ ಧ್ಯಾನಿಸಿ ಪಂಚವನ್ನು ಪಡೆದುಕೊಳ್ಳುವನು. ಏ ಪರಮೇಶ್ವರ ಕಸಮನಾಗು ಎನ್ನ ಮನೋಪರಿಗೆ ಈಡೇರಿಸಿ ಸಾಕು ಏಕ ರೇಣುಕಾ ನಂದನನಾದ ಭಾರ್ಗವ ಪರಮಾತ್ಮ ಕೇವಲ ಅರ್ಧ ತಾಸಿನಲ್ಲಿ ಎನ್ನನ್ನು ಪ್ರಸನ್ನೀಕರಿಸಿಕೊಳ್ಳಬೇಕಾದರೆ ನೀನಲ್ಲದೆ ಮತ್ತಾರಿಗೂ ಸಾಧ್ಯವಿಲ್ಲ ರಾಮ. ಆದರೆ ನೀನ್ಯಾರೆಂಬುವುದು ಭೂಮಿಯೋಡು ನೀನು ಉದ್ಭವಿಸಿದಾಗಲೇ ನಿನಗೆ ಮರೆವೆಯಾಯಿತು. ನನಗೆ ಮಾತ್ರ ನೀನ್ಯಾರೆಂಬುವುದು ತಿಳಿದ ಇದು ಒತ್ತಟ್ಟಿಗೆ. ಈಗ ನೀನು ಬೇಡಿದ ಈ ತ್ರಿಶೂಲವನ್ನು ಪರಶುವಿಯನ್ನು ಮಾಡಿ ಕೊಡುವೆನು ಭಾರ್ಗವ. ಇಲ್ಲಿಂದ ನೀನು ಪರಶುರಾಮನಾಗಿ ಪ್ರಖ್ಯಾತಿ ಎಂಬಡಿ. ಆದರೆ ಒಂದು ಮಾತು ಮಾತ್ರ ನಿನಗೆ ನೆನಪಿನಲ್ಲಿ, ಯಾವ ಕಾರ್ಯಕ್ಕಾಗಲಿ ವಚನವನ್ನು ಕೊಡುವ ಮೊದಲು ಆಲೋಚನೆಯನ್ನು ಮಾಡಿ ವಚನವನ್ನು ಕೊಡು ಪರಶುರಾಮನೇ. ನೀವು ತೆರಳು ಬೇಗನೆ. ದೇವ ಜಗದೀಶ್ವರ ಗಂಗಾಧರ ಉಮಾಮಹೇಶ್ವರ, ನಿನಗೆ ತಿಳಿದ ವಿಷಯವೇನಿರುವುದು ಭೂಲೋಕದಲ್ಲಿ ಕ್ಷತ್ರಿಯ ಕುಲ
ಕೊಂಡಾಡುವಂತಾಗಲಿ. ಹೋಗಿ ಬಾ ರಾಮ, ನಿನ್ನ ವೈರಿಯಾದ ಆ ಕಾತ್ಯವೀರನಲ್ಲಿ ತೋರಿಸಿ ನಿನ್ನ ಪರಾಕ್ರಮ